ಅಸ್ಸಲಾಮು ಅಲೈಕುಮ್. ಹಾಯ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಅಲ್ಹಮ್ದುಲಿಲ್ಲಾ. ನೀವು ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಅವ್ರು ಚೆನ್ನಾಗಿರಿ, ಖುಷಿಯಾಗಿರಿ. ಸೊ ನನ್ನ ವಿಡಿಯೋ ಇಷ್ಟ ಆದರೆ ಬೆಲ್ ಬಟನ್ ಒತ್ತಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸೊ ನಾನು ಈಗ ಒಂದು 4-5 ಕ್ಯಾರೆಟ್ ಬಾಯ್ಲ್ ಮಾಡಿ ತಗೊಂಡು ಬಂದಿದ್ದೇನೆ, ಕಟ್ ಮಾಡಿ. ಮತ್ತು ಅದಕ್ಕೆ ಸಕ್ಕರೆ ಹಾಕ್ತೇನೆ. ಸಕ್ಕರೆ ಹಾಕಿ ಮತ್ತು ಮಿಕ್ಸರಲ್ಲಿ ಗ್ರೈಂಡ್ ಮಾಡ್ತೇನೆ. ನೈಸಾಗಿ ಮಾಡ್ಬೋದು, ತುರಿಯಾಗಿ ಮಾಡ್ಬೋದು. ನಾನು ತುರಿಯಾಗಿ ಮಾಡ್ತೇನೆ, ಬಟ್ ನೀವು ನೈಸಾಗಿ ಮಾಡಿ ನೋಡಿ, ತುರಿಯಾಗಿ ಮಾಡಿ ನೋಡಿ. 1 ಲೀಟರ್ ಹಾಲಿಟ್ಟಿದ್ದೇನೆ ಬಿಸಿ ಮಾಡಲಿಕ್ಕೆ. ಮತ್ತು ಅದಕ್ಕೆ ಹಾಕ್ತೇನೆ, ಒಂದು ಪಾತ್ರೆಯಲ್ಲಿ ಅರ್ಧ ಗ್ಲಾಸ್ ನೀರು ತಗೊಂಡು 2 ಚಮಚದಷ್ಟು ಕಸ್ಟರ್ಡ್ ಪೌಡರ್ ಹಾಕ್ತೇನೆ. ಕಸ್ಟರ್ಡ್ ಪೌಡರ್ ಜಾಸ್ತಿ ಹಾಕಬೇಡಿ, ಅದು ಹಾಲು ದಪ್ಪ ಆದರೆ ಮತ್ತೆ ಕುಡಲಿಕ್ಕೆ ಆಗೋದಿಲ್ಲ. ಡೈರೆಕ್ಟು ಕಸ್ಟರ್ಡ್ ಪೌಡರ್ ಹಾಲಿಗೂ ಹಾಕಬೇಡಿ. ಈ ಥರ ಕಲಸಿ, ತುಂಬಾ ಕಲಿಸ್ತಾ ಬರುವಾಗ ಅದಕ್ಕೆ ಹಾಕಿ ನೀವು ರುಬ್ಬಿದ ಕ್ಯಾರೆಟ್ ನೋಡಿ, ತುಂಬ ಕೂಲಾಗಿ ಕುಡಿಯಿರಿ. ಕೋಲ್ಡ್ ಮಾಡಬೇಕು, ಫ್ರಿಜ್ಜಲ್ಲಿಡಿ. ತುಂಬ ಕೋಲ್ಡ್ ಮಾಡಿ ಕುಡಿದ್ರೆ ಸೂಪರ್ ಆಗುತ್ತೆ. ತುಂಬ ಕೋಲ್ಡ್ ಮಾಡಿ ಕುಡಿಬೇಕು, ಸೂಪರ್ ಆಗುತ್ತೆ ಕುಡಿಯುವಾಗ. ಫ್ರಿಜ್ಜಲ್ಲಿಡಿ, ಫ್ರಿಜ್ಜಲ್ಲಿ ಇಡಬೇಡಿ. ಮತ್ತು ನೀವು ಮತ್ತೆ ಹಾಕಿ ಸ್ವಲ್ಪ ಸಕ್ಕರೆ, ನನ್ನದು ಸ್ವಲ್ಪ ಕಡಿಮೆ ಆಯಿತು, ಅದು ಹಾಕಿ. ಮತ್ತು ಕ್ಯಾರೆಟ್ ರುಬ್ಬಿ ಹಾಕಿ, ಹಸಿ ಕ್ಯಾರೆಟ್ ಆಯಿತಾ, ಅದು ರುಬ್ಬಿ ಹಾಕಿ. ಮತ್ತು ಬೇಯ್ತದಲ್ವ, ಆಗ ಬೇಯ್ತದೆ. ಮತ್ತು ಅದು ಬಾಯಲ್ಲಿ ಸಿಗಬೇಕು, ಸೂಪರ್ ಆಗುತ್ತೆ. ಮತ್ತು ಹಾಕ್ತೇನೆ, ಸ್ವಲ್ಪ ಸಕ್ಕರೆ ಕಡಿಮೆ ಆಯಿತು, ನಾನು ಹಾಕಿದೆ, ನೀವು ನೋಡಿಕೊಂಡು ಹಾಕಿ. ತುಂಬ ಕೋಲ್ಡ್ ಮಾಡಿ ತುಂಬ ಐಸ್ ಮಾಡಿ ಕುಡಿಬೇಡಿ, ಮತ್ತು ಸಿಟ್ಟೆಲ್ಲ ಆಗ್ಬೋದು. ಮತ್ತು ನೀವು ಹೇಳ್ಬೋದು ತುಂಬ ಕೋಲ್ಡ್ ಮಾಡಿ ಅಂತ ಹೇಳಿದ್ರಲ್ಲ ಅಂತ ಹೇಳಿ. ಒಂದು 3-4 ಗಂಟೆ ಫ್ರಿಜ್ಜಲ್ಲಿ ಇಡಿ, ಡೀಪ್ ಫ್ರಿಜ್ಜಲ್ಲಿ ಇಡಬೇಡಿ. ಮತ್ತು ಬಾದಾಮ್ ಬೀಜ ಎಲ್ಲ ಹಾಕಿ. ಸೊ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಬೋದು, ಜಾಸ್ತಿ ಬೇಕಾದರೆ ಜಾಸ್ತಿನೂ ಹಾಕ್ಬೋದು. ನಾನು 1 ಲೀಟರ್ ಹಾಲಿಗೆ ಹಾಕ್ತಾ ಇದ್ದೀನಿ. ನೋಡಿ ಯಾವ ಥರ ಹಾಕ್ತಾಯಿದೆ ಅಂತ, ಸೂಪರ್ ಆಗುತ್ತೆ. ಒಂದು ಸತಿ ಟ್ರೈ ಮಾಡಿ. ಮತ್ತು ನಾನು ವೆನಿಲಾ ಹಾಕ್ತಾ ಇದ್ದೇನೆ, ಅದು ಸ್ಮೆಲ್ಗೂ ಹಾಕ್ಬೋದು, ಮತ್ತು ಸ್ವಲ್ಪ ಟೇಸ್ಟ್ ಬೇರೆಯೇ ಬರುತ್ತೆ. 1.5 ಚಮಚ ಹಾಕಿದ್ದೇನೆ ವೆನಿಲಾ. ನಾನು ಅಮ್ಮನ ಮನೇಲಿದ್ದೇನೆ, ನಿಮಗೆ ಕಿರಿಕಿರಿ ಆಗ್ಬೋದು. ಸೊ ಹಾಲು ಮೇಲೆ ಬಂದ ಮೇಲೆ ಗ್ಯಾಸ್ ಬಂದ್ ಮಾಡಿಬಿಡಿ. ಸೊ ಆದಮೇಲೆ ನಾನು ಕಸ್ತೂರಿ ಬೀಜ ನೆನೆಸಿಟ್ಟಿದ್ದೇನೆ, ಅದನ್ನು ಹಾಕ್ತೇನೆ. ನೀವು ಬೇಕಾದರೆ ಸಾಬಕ್ಕಿ ಸ್ವಲ್ಪ ಬಾಯ್ಲ್ ಮಾಡಿ ಹಾಕ್ಬೋದು, 2 ಮಿಕ್ಸ್ ಮಾಡಿ ಹಾಕ್ಬೋದು, ಸೂಪರ್ ಆಗುತ್ತೆ. ನಾನು ಒಂದೇ ಹಾಕಿದ್ದೀನಿ ಕಸ್ತೂರಿ ಬೀಜ. ಇದಕ್ಕೆ ಕಸ್ತೂರಿ ಬೀಜ ಹೇಳಿದ್ರೆ ನಂಗೆ ಗೊತ್ತಿಲ್ಲ, ಸೊ ನನಗೆ ಹಾಗೆ ಅನ್ನಿಸ್ತದೆ ಕಸ್ತೂರಿ ಬೀಜ ಹೇಳ್ಬೋದು ಅಂತ. ಇದು ಆಯಿತು ಲಾಸ್ಟ್. ಮತ್ತು ಸಕ್ಕರೆ ಯಾವ ಥರ ಉಂಟಂತ ನೋಡಿ, ಸಿಹಿ. ಮತ್ತು ಫ್ರಿಜ್ಜಲ್ಲಿಡಿ, 4 ಗಂಟೆ ಬಿಟ್ಟು ಕುಡಿಯಿರಿ, ಸೂಪರ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಬಟ್ ನಾನಿದು ಫ್ರಿಜ್ಜಲ್ಲಿ ಇಡಲಿಲ್ಲ, ಬಿಸಿ ನಿಮಗೆ ತೋರಿಸ್ತಾ ಇದ್ದೇನೆ. ಫ್ರಿಜ್ಜಲ್ಲಿ ಇಟ್ಟ ಮೇಲೆ ಸ್ವಲ್ಪ ದಪ್ಪ ಆಗುತ್ತೆ, ಟ್ರೈ ಮಾಡಿ. ಆಮೇಲೆ ಕುಡಿದ್ರೆ ಸೂಪರ್ ಆಗುತ್ತೆ. ಬೇಕಾದರೆ ಸಾಬಕ್ಕಿನೂ ಹಾಕಿ.